ಇಲ್ಲ ರೀ, ಇಂಥವ್ರ ಸ್ನೇಹ ನೀವು ಮಾಡ್ಬಾರ್ದು. ಅವನು ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರದು. ನಮ್ಮ ಆಸ್ತಿ ವ್ಯವಹಾರಕ್ಕೆ ಆತ ಬಹಳ ಸಹಾಯ ಮಾಡಿದ್ದಾನೆ. ಹೊಟ್ಟೆಯೊಳಗೆ ವಿಷ ಇಟ್ಕೊಂಡು ಬಾಯಲ್ಲಿ ಹಸನಾಗಿ ಮಾತಾಡ್ರೆ ಅದು ಆಗೋದಿಲ್ಲ ರೀ. ನಾವೆಷ್ಟೇ ಹಾವಿಗೆ ಹಾಲೆದ್ರು ಅದು ತನ್ನ ವಿಷವನ್ನು ಕಕ್ಕದೆ ಬಿಡುವುದಿಲ್ಲ. ಓಹೋ, ಐ ಸಿ. ಶಾಂತ, ನಾನು ತುಂಬಾ ಬುದ್ಧಿವಂತನಿದ್ದೇನೆ. ನಾನು ಹೇಳಿದಷ್ಟೇ ಕೇಳುವುದೇ ನಿನ್ನ ಕೆಲಸ. ಹೋಗು, ಬೇಗ ಬೇಗ ಕಾಫಿ ತೆಗೆದುಕೊಂಡು ಬಾ. ಆಯ್ತು ರೀ. ಏಕೆ ಕಾಳಿಂಗ ಮೌನವಾಗಿ ಬಿಟ್ಟಿರಿ? ಮೌನವ ಮೌನ ಇಲ್ಲಪ್ಪ, ತುಂಬಾ ಖುಷಿ ಆಯಿತು ಅಷ್ಟೇ. ಖುಷಿ ಆಯ್ತೆ? ಅದು ಹೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿನ್ನ ಹೆಂಡತಿ ಅಂತ. ಹಾ ಶಾಂತ, ಮನೆ ಕಡೆಗೆ ಹುಷಾರು. ನಾವಿಷ್ಟು ತಾಲೂಕ್ ಆಫೀಸ್ ಕಡೆಗೆ ಹೋಗಿ ಬರುತ್ತೇವೆ. ಕಾಳಿಂಗ ಬನ್ನಿ ಹೋಗೋಣ. ನಡೆಯಪ್ಪ, ಹೋಗೋಣ. ದೇವ, ನನ್ನ ಗಂಡ ಎಂಥವರು ಸ್ನೇಹ ಮಾಡಿದ್ದಾರಲ್ಲ. ಆ ಕೆಟ್ಟವಳು ಈ ಕಾಳಿಂಗನ ಗುಣ ಎಂಥದ್ದು ಅಂತ ನನ್ನ ಗಂಡನಿಗೆ ಗೊತ್ತಿಲ್ಲದೆ ನಾನೀಗೇನ್ ಮಾಡ್ಲಿ? ನಾನು ಮುಂದೆ ಹೇಗೆ ಜೀವನ ಮಾಡ್ಲಿದ್ದೇವ? ಶಾಂತ, ನೀನೆಷ್ಟು ದುಃಖಿಸಿ ಕಂಬಿನಿ ಮಿಡಿದರೂ ಕೂಡ ಬ್ರಹ್ಮ ಬರದ ಹಣೆ ಬರ ಬದಲಾಗೋದಿಲ್ಲ ಕಣೆ. ನೀರಿನ ಕಣ್ಣನ್ನು ಒರೆಸಿಕೊಂಡು ಕಣ್ತುಂಬ ನೋಡೇ ನನ್ನ ನಂಬಿ. ನಿನಗೆ ಬಂದ ದುಃಖ ಬದಲಾದರೂ ಬದಲಾಗಬಹುದು. ನೀಚ, ನೀನೇಕೋ ಇಲ್ಲಿ? ಶಾಂತ, ಶಾಂತ ಎಂಬ ಅಪರೂಪದ ಕರ್ಮರ ಗಂಡು ಎಲ್ಲಿ ಇರುತ್ತದೆಯೇ? ಹೊಲಕ್ಕೆ ಅಲ್ಲಿ ನಾನಿದ್ದರೇ ಚಂದ. ಬಂಡ, ನನ್ನ ಗಂಡನಿಗೆ ಕಾಗದ ಪತ್ರದ ಸುಳ್ಳು ನೆವ ಹೇಳಿ ಅವನ ಬುದ್ಧಿಯನ್ನು ಕೆಡಿಸಿ ನಂಬಿದವರಿಗೆ ದ್ರೋಹ ಬಗೆಯಲು ಬಂದಿರುವೇನೋ ಮಿತ್ರ ದ್ರೋಹಿ.